US ಅಲ್ಲಿ ತಗೊಂಡ್ರೆ ಪ್ರಪಂಚನೇ ಆಳ್ತಾ ಇದೆ. ಸೊ ಏನಕ್ಕೆ US ಏನಕ್ಕೆ ಪ್ರಪಂಚನ ಆಳ್ತಾ ಇದೆ ಅಂದರೆ, ಸೊ ಅಲ್ಲಿನ ಜನ 60% ಜನ ಸ್ಟಾಕ್ ಮಾರ್ಕೆಟ್ ಇದ್ದಾರೆ. ಏನಕ್ಕೆ ಅಂದರೆ ಅಲ್ಲಿ ಜಾಗ ತುಂಬ ಜಾಸ್ತಿ ಇದೆ, ಜನ ತುಂಬ ಕಡಿಮೆ ಇದ್ದಾರೆ. ಸೊ ಅಲ್ಲಿ ರಿಯಲ್ ಎಸ್ಟೇಟಿಗೆ ವ್ಯಾಲ್ಯೂನೇ ಇಲ್ಲ, ಯಾರು ಜಾಗಕ್ಕೋಸ್ಕರ ಆಸೆನೇ ಪಡಲ್ಲ. ಅಲ್ಲಿ ಪ್ರತಿಯೊಂದು ಮಕ್ಕಳು ಕೂಡ ಸ್ಟಾಕ್ ಮಾರ್ಕೆಟ್, ಈ ಕಂಪ್ನಿಯಲ್ಲಿ ದುಡ್ಡು ಮಾಡೋ, NVIDIAದಲ್ಲಿ ದುಡ್ಡು ಮಾಡಿದ್ರೆ ದುಡ್ಡು ಆಗುತ್ತೆ ನನಗೆ, ಮೈಕ್ರೋಸಾಫ್ಟಲ್ಲಿ ದುಡ್ಡು ಹಾಕೋಣ, ಸೊ ಅದಾದಮೇಲೆ ಗೂಗಲಲ್ಲಿ ದುಡ್ಡು ಹಾಕೋಣ ಅಂತ ಎಲ್ಲ ಇರತ್ತೆ ಅವ್ರ ತಲೆಯಲ್ಲಿ. ಹಂಗಾಗಿ ಅವ್ರಿಗೆ ಚೆನ್ನಾಗಿ ಚಿಕ್ಕ ವಯಸ್ಸಿನ ನಾಲೆಡ್ಜಿಂದ ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲರೂ ಇರೋದ್ರಿಂದ ಅವ್ರ ದೇಶದಲ್ಲಿ ಜಾಸ್ತಿ ದುಡ್ಡಿದೆ. ಅವ್ರ ದೇಶದಲ್ಲಿ $38 ಟ್ರಿಲಿಯನ್ ಅಷ್ಟು US ಹತ್ರ ದುಡ್ಡಿದೆ. ಅದಾದಮೇಲೆ ಚೈನಾದಲ್ಲಿ $18 ಟ್ರಿಲಿಯನ್ ಅಷ್ಟು ದುಡ್ಡಿದೆ. ಅವ್ರ ದೇಶದಲ್ಲೂ ಅಷ್ಟೇ ಮೋರ್ ದೆನ್ 30% ಜನ ಸ್ಟಾಕ್ ಮಾರ್ಕೆಟಲ್ಲಿ ಇದೆ. ಸೊ ಅದೇ ವಿಷಯಕ್ಕೆ ನಾವು ಬರೋದಾದ್ರೆ, ನಾವು ಇವತ್ತು 6th ಪ್ಲೇಸಿಗೆ ಬಂದ್ಬಿಟ್ವಿ. ಜರ್ಮನಲ್ಲಿ $6 ಟ್ರಿಲಿಯನ್ ಇದೆ. $6 ಟ್ರಿಲಿಯನ್ ಅಂದರೆ ಸೊ ಅಲ್ಲಿನ ಜನ ಮೋರ್ ದೆನ್ 40% ಜನ ಸ್ಟಾಕ್ ಮಾರ್ಕೆಟ್ ಇರುತ್ತೆ. ಸೊ ಅದಾದ್ಮೇಲೆ ಜಪಾನಿಗೆ ಬಂದರೆ, ಜಪಾನ್ $5 ಟ್ರಿಲಿಯನ್ ಇದೆ. ನಮ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ ಜಪಾನ್. ಬಟ್ ಜಪಾನಲ್ಲಿ 40% ಜನ ಸ್ಟಾಕ್ ಮಾರ್ಕೆಟ್ ಇದೆ, $4 ಟ್ರಿಲಿಯನ್. ಸೊ ನಮ್ಮ ದೇಶದಲ್ಲಿ $4.5 ಟ್ರಿಲಿಯನ್ ಇದ್ದೀವಿ ನಾವು. ಸೊ $4.5 ಟ್ರಿಲಿಯನ್ ನಮ್ಮ ದೇಶದಲ್ಲಿ ಎಷ್ಟು ಜನ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಮಾಡ್ತಿದ್ದಾರೆ ಅಂದರೆ, ನಮ್ಮ ಇಡೀ ಜನಸಂಖ್ಯೆಯಲ್ಲಿ ಬರೀ 4-5% ಜನ ಅಷ್ಟೇ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡೋದು. ಅತಿ ಕಡಿಮೆ ಆದ್ರೆ ದೇಶದ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದರೆ ಅದು ನಮ್ಮ ದೇಶ ಅಂತ ಹೇಳ್ಬೋದು. ಯಾಕೆ ಲ್ಯಾಕ್ ಆಫ್ ನಾಲೆಡ್ಜ್, ಯಾರು ನಾಲೆಡ್ಜ್ ಕೊಡ್ತಾ ಇಲ್ಲ. ಇಷ್ಟು ದಿನ ಯಾರಿಗೂ ಸಿಕ್ಕಿಲ್ಲ, ಇವಾಗ ಸ್ವಲ್ಪ ಗೊತ್ತಾಗ್ತಿದೆ. ಯಾವಾಗ ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ಗ್ರೋತ್ ಆಯಿತು ಅವಾಗ ನಾಲೆಡ್ಜ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಈ 4-5% ಇರೋದು, ಇದರಲ್ಲಿ ಫುಲ್ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು ಬರೀ ಒಂದು 2-3% ಜನ ಅಷ್ಟೇ. ಇನ್ನೂ ನಾವು ಗ್ರೋತ್ ಆಗಿಲ್ಲ. ಈ 2-3% ಜನ ಇರೋರು ನೀಟಾಗಿ ನಾಲೆಡ್ಜ್ ಸಿಕ್ಕಿ ಎಲ್ಲರಿಗೂ ಗೊತ್ತಾಗಿ ಇದು ಸ್ಟಾಕ್ ಮಾರ್ಕೆಟ್ ಹಿಂಗೆ ಗ್ರೋತ್ ಆಗುತ್ತೆ ಅಂತ ಗೊತ್ತಾದಾಗ 2-3% ಜನ ಇರೋರು ಏನಾದ್ರು 20% ಆಗ್ಬಿಟ್ರೆ, ಅವಾಗ ನಮಗೆ ಯಾವ FII ಸಪೋರ್ಟು ಬೇಡ, ಯಾರು ಸಪೋರ್ಟು ಬೇಡ. ಇವತ್ತು USA ಯಾವ ಪ್ಲೇಸಲ್ಲಿ ನಾವು ನಿಂತ್ಕೊಂಡು ಪ್ರಪಂಚನ ಆಳ್ಬೋದು.